ಹಲೋ ಎವ್ರಿಬಡಿ, ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತು ಹೊಸ ರೆಮಿಡಿ ಹೇಳ್ತೀನಿ ನಾನು ನಿಮಗೆ. ಹೊಸ ಪಲ್ಯ ಅಂದರೆ ಏನಂದರೆ ಈ ಬೆಂಡೆಕಾಯಿ ಮಾಡೋದು ವಿಧಾನ ನೋಡಿ. ಈ ಥರ ಚಿಕ್ಕ ಚಿಕ್ಕದಾಗಿ ಬೆಂಡೆಕಾಯಿ ಕೊಯ್ದಿಟ್ಕೊಂಡಿನಿ ನಾನು. ಇವಾಗ ಇದನ್ನು ಮಾಡೋ ವಿಧಾನ ನೋಡ್ಕೊಳ್ಳೋಣ ನೋಡಿ. ಇವಾಗ ಎಣ್ಣೆ ಹಾಕ್ಕೊಂಡಿನಿ, ಬೆಂಡೆಕಾಯಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಿಧಾನವಾಗಿ ಹುರ್ಕೊಳ್ಳೋಣ. ಸ್ವಲ್ಪ 50% ಆದರೆ ಸಾಕಿದು. ಇನ್ನು 50% ನಾವು ಒಗ್ಗರಣೆ ಕೊಡ್ತೇವಲ್ಲ ಆವಾಗ ಮಾಡ್ಕೊಳ್ಳೋಣ. ಬೆಂಡೆಕಾಯಿ ನೀಟಾಗಿ ತೊಳೆದು ನೀಟಾಗಿ ಒರೆಸ್ಕೊಂಡ್ರೆ ಲೋಳೆ ಬರೋದಿಲ್ಲ ಬೆಂಡೆಕಾಯಿ. ಹಾಗಾಗಿ ನಾನು ನೀಟಾಗಿ ತೊಳೆದು ಮತ್ತು ಒರೆಸ್ಕೊಂಡು 1 ಗಂಟೆ ಬಿಟ್ಟು ಆಮೇಲೆ ಕಟ್ ಮಾಡ್ಕೊಂಡೀನಿ. ನೀವು ಹಾಗೆ ಮಾಡ್ಕೊಳ್ಳಿ, ಯಾಕೆಂದರೆ ಲೋಳೆ ಬೀಳೋದು ಕಮ್ಮಿ ಚಾನ್ಸಸ್ ಇರುತ್ತೆ. ಹಾಗೆ ಕಟ್ ಮಾಡಿದರೆ ನೀರು ಅಂಶ ಇರೋದ್ರಿಂದ ಇದರಲ್ಲಿ ಲೋಳೆ ಬರೋದು ಭಾಳ ಚಾನ್ಸಸ್ ಇರುತ್ತೆ. ಇವಾಗ ಇದು ಆಗಿದೆ, ಇದು ತೆಗೆದಿಟ್ಕೊಳ್ಳೋಣ. ಇವಾಗ ಇದು 50% ಆಗಿದೆ. ನಾನು ಇಷ್ಟೇ ಲೈಟಾಗಿ ಹುರ್ಕೊಂಡೇನಿ, ನೀವು ಕೂಡ ಹೀಗೆ ಹುರ್ಕೊರಿ. ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡೋಣ. ನಾನು ಅದೇ ಬಾಣಲಿ ತೊಗೊಂಡೇನಿ. ಇವಾಗ ಎಣ್ಣೆ ಹಾಕ್ಕೊಳ್ಳಿ. ಜೀರಿಗೆ ಸಾಸಿವೆ ಹಾಕ್ಕೊಳ್ಳೋಣ. ಕರಿಬೇವು, ಇಲ್ಲಿ ಬೆಳ್ಳುಳ್ಳಿ ಹೆಸರುಗಳು ಜಸ್ಟ್ ಕುಟಿಂಗ್ ಮಾಡಿ ತೊಗೊಂಡು ಬಂದೇನಿ. ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬರಲಿ. ಇವಾಗ ಬಂದಿದೆ, ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಕಾಡಿಸ್ಕೊಳ್ಳಿ, ಸ್ವಲ್ಪ ಬ್ರೌನ್ ಕಲರ್ ಬರಲಿ. ಇವಾಗ ನಾನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇವಾಗ ಬಂದಿದೆ, ಅರಿಶಿನ ಪುಡಿ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಹಸಿ ಖಾರದ ಪೇಸ್ಟ್ ತೊಗೊಂಡೇನಿ. ಹಸಿ ಖಾರದ ಪೇಸ್ಟ್ ಹಾಕ್ಕೊಳ್ಳಿ. ಈ ಬೆಂಡೆಕಾಯಿ ಏನು ಹುರ್ಕೊಂಡಿವಲ್ಲ ಇದಕ್ಕೆ ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನು ಒಂದು 2 ನಿಮಿಷ ಮುಚ್ಕೊಳ್ಳೋಣ. ಹವೆಯಲ್ಲಿ ಬೆಂದುಬಿಡುತ್ತೆ. ಗ್ಯಾಸು ನಿಧಾನವಾಗಿ ಇಟ್ಕೊಳ್ಳಿ. ನಾನು ಇಲ್ಲಿ ಶೇಂಗಾನ ಹುರಿದು ತರಿಯಾಗಿ ರುಬ್ಕೊಂಡೀನಿ ನೋಡಿ. ಈ ಥರ ಭಾಳ ಸಣ್ಣ ಜಿಣ್ಣಗೂ ಬೇಡ, ಭಾಳ ಒಟ್ಟು ಬೇಡ, ಸ್ವಲ್ಪ ಜಸ್ಟ್ ತರಿಯಾಗಿ ಈ ಥರ ಹುರ್ಕೊಂಡು ನಾನು ಈ ಥರ ತೊಗೊಂಡು ಬಂದೀನಿ. ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇವಾಗ ಇದನ್ನು ತೆಗಿಯೋಣ. ತೆಗೆದು ನೋಡಿ ಈ ಥರ ಬಂದಿದೆ. ನಾನು ಈ ಪುಡಿಯನ್ನು ಇವಾಗ ಹಾಕ್ಕೊಳ್ಳೋಣ. ಇದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳೋಣ. ನಾನು ಸ್ವಲ್ಪ ಹಾಕ್ಕೋತಾ ಇದ್ದೀನಿ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು 2 ನಿಮಿಷ ಮುಚ್ಕೊಳ್ಳೋಣ. ಶೇಂಗಾ ಪುಡಿ ಏನು ಹಾಕಿದ್ವಲ್ಲ ಅದೆಲ್ಲ ಬೆಂದು ಹೋಗಲಿ. ಇವಾಗ ಇದರೊಳಗೆ ಬೆರೆತು ಹೋಗ್ತೈತಿ. ಇವಾಗ ಇದನ್ನು ಬಾಯಿ ಮುಚ್ಕೊಳ್ಳೋಣ. ಇವಾಗ 2 ನಿಮಿಷ ಆದಮೇಲೆ ತೆಗಿಯೋಣ. ಇವಾಗ ನೋಡಿ ಆಗಿದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳೋಣ. ಆಯಿತು, ಇವಾಗ ಸರ್ವ್ ಮಾಡೋಣ. ಇವಾಗ ಬೆಂಡೆಕಾಯಿ ಪಲ್ಯ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಲೋಳೆ ಒಂಚೂರು ಇಲ್ಲ. ಹಾಗಾಗಿ ನೋಡಿಕೊಂಡು ನೀಟಾಗಿ ಒರೆಸ್ಕೊಂಡು ಕಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಬೆಂಡೆಕಾಯಿ ಪಲ್ಯ ಬಂದಿದೆ ನೋಡಿ ಫ್ರೆಂಡ್ಸ್. ಈ ಥರ ಇದೆ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್.